ಬಾಂಗ್ಲಾದೇಶ ಗಲಭೆಗೆ ಅದೊಂದು ದ್ವೀಪ ಕಾರಣ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಹೇಳಿದ್ದೇನು? ಸ್ನೇಹಿತರೆ, ಎಲ್ಲ ವಿಷಯವನ್ನು ನಿಮಗೆ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಕ್ಲೆವರ್ ಸ್ಪಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬಾಂಗ್ಲಾದೇಶ ದಂಗೆಯ ಬಳಿಕ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ದೇಶ ಬಿಟ್ಟು ಭಾರತಕ್ಕೆ ಬಂದು ಆಶ್ರಯ ಪಡೆದಿರುವ ಶೇಖ್ ಹಸೀನಾ ಇದೀಗ ದೇಶದ ಗಲಭೆ ಬಗ್ಗೆ ಮಾತನಾಡಿದ್ದಾರೆ. ದೇಶವನ್ನು ಬಿಡುವ ಮೊದಲು ಜನತೆಯನ್ನು ಉದ್ದೇಶಿಸಿ ಮಾತನಾಡಲು ಬಯಸಿದ್ದರು. ಆದರೆ ಅವರು ಮಾತನಾಡಲು ಸೇನೆ ಅನುಮತಿ ಕೊಟ್ಟಿರಲಿಲ್ಲ. ಇದೀಗ ಅವರ ಮಾತುಗಳು ಬಹಿರಂಗವಾಗಿದ್ದು ಬಾಂಗ್ಲಾದೇಶದ ದಂಗೆಯಲ್ಲಿ ಅಮೆರಿಕದ ಕೈವಾಡ ಇದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಬಾಂಗ್ಲಾದೇಶದ ಗಲಭೆಯಲ್ಲಿ ಅಮೆರಿಕದ ಕೈವಾಡವೇ ಏನಿದು ಅಂತ ತಿಳಿಸ್ತೀವಿ ಸ್ನೇಹಿತರೆ. ಇಂಡಿಯಾ ಟುಡೇ ವರದಿ ಪ್ರಕಾರ ತಾನು ದೇಶವನ್ನು ತೊರೆಯುವಲ್ಲಿ ಯುಎಸ್ ಪಾತ್ರ ವಹಿಸಿರಬಹುದು ಎಂದು ಶೇಖ್ ಹಸೀನಾ ಆರೋಪಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಸೆಂಟ್ ಮಾರ್ಟಿನ್ ದ್ವೀಪವನ್ನು ಯುಎಸ್ ವಶಕ್ಕೆ ನೀಡಿದರೆ ತಮ್ಮ ಸರ್ಕಾರ ಉಳಿಯುತ್ತಿತ್ತು ಎಂದು ಅವರು ಹೇಳಿದ್ದಾರೆ. ಏನಿದು ಸೆಂಟ್ ಮಾರ್ಟಿನ್ ದ್ವೀಪ? ಸೆಂಟ್ ಮಾರ್ಟಿನ್ ದ್ವೀಪವನ್ನು ನೀಡದ ಕಾರಣವನ್ನು ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸೆಂಟ್ ಮಾರ್ಟಿನ್ ದ್ವೀಪದ ಪ್ರಾಮುಖ್ಯತೆ ಸ್ನೇಹಿತರೆ. ಸೆಂಟ್ ಮಾರ್ಟಿನ್ ದ್ವೀಪ ಬಾಂಗ್ಲಾದೇಶದ ಬಂಗಾಳ ಕೊಲ್ಲಿಯ ಈಶಾನ್ಯ ಭಾಗದಲ್ಲಿದ್ದು, ಮ್ಯಾನ್ಮಾರ್ ಬಳಿಯ ಬಾಂಗ್ಲಾದೇಶದ ದಕ್ಷಿಣದ ಪರ್ಯಾಯ ದ್ವೀಪದ ಕಾಕ್ಸ್ ಬಜಾರ್ ಟೆಕ್ನಾಫ್ನ ತುದಿಯಿಂದ ಸುಮಾರು 9 ಕಿಲೋಮೀಟರ್ ದಕ್ಷಿಣದಲ್ಲಿರುವ ಒಂದು ಸಣ್ಣ ಹವಳದ ದ್ವೀಪವಾಗಿದ್ದು, ಇದು ಬಾಂಗ್ಲಾದೇಶದ ಏಕೈಕ ಹವಳ ದ್ವೀಪವಾಗಿದೆ. ಈ ದ್ವೀಪವು 3 ಚದರ ಕಿಲೋಮೀಟರ್ ಮೇಲ್ಮೈ ವಿಸ್ತೀರ್ಣ ಹೊಂದಿದ್ದು 3700 ಮಂದಿ ಇಲ್ಲಿ ವಾಸಿಸುತ್ತಿದ್ದಾರೆ. ಮೀನುಗಾರಿಕೆ, ಭತ್ತ ಮತ್ತು ತೆಂಗಿನ ಕೃಷಿ ಇಲ್ಲಿನ ಪ್ರಮುಖ ಕೆಲಸವಾಗಿದ್ದು, ಕಡಲಿನ ಪಾಚಿಯನ್ನು ಒಣಗಿಸಿ ಮಯನ್ಮಾರ್ ರಫ್ತು ಮಾಡಲಾಗುತ್ತದೆ. ಮಾಜಿ ಪ್ರಧಾನಿ ಖಲೀದಾ ಜಿಯಾ ನಾಯಕತ್ವದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ BNP ಅಧಿಕಾರಕ್ಕೆ ಬರಲು ಯುಎಸ್ ಸಹಾಯ ಮಾಡಲಿದ್ದು, ಇದಕ್ಕೆ ಬದಲಾಗಿ ಮಿಲಿಟರಿ ನೆಲೆ ನಿರ್ಮಾಣಕ್ಕೆ ಸೆಂಟ್ ಮಾರ್ಟಿನ್ ದ್ವೀಪವನ್ನು ಯುಎಸ್ ವಶಕ್ಕೆ ನೀಡಬೇಕೆಂದು ಒಪ್ಪಂದವಾಗಿದೆ ಎಂದು ಶೇಖ್ ಹಸೀನಾ ಆರೋಪಿಸಿದ್ದಾರೆ. ಶೇಖ್ ಹಸೀನಾ ಅವರ ಆರೋಪಗಳನ್ನು ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ತಿರಸ್ಕರಿಸಿದೆ. ಬಾಂಗ್ಲಾದೇಶದ ಸಾರ್ವಭೌಮತ್ವವನ್ನು ಗೌರವಿಸುವ ಮತ್ತು ಚುನಾವಣೆ ಮೂಲಕ ಪ್ರಜಾಪ್ರಭುತ್ವಕ್ಕೆ ಉತ್ತೇಜನ ನೀಡುವುದಾಗಿ ಹೇಳಿದೆ. ಇನ್ನು ಸ್ನೇಹಿತರೆ, ಈ ಒಂದು ದ್ವೀಪದ ಕುರಿತಿರುವಂತಹ ಇತಿಹಾಸವನ್ನು ನೋಡುವುದಾದರೆ, ಈ ದ್ವೀಪದಲ್ಲಿ ತೆಂಗಿನ ಮರ ಹೆಚ್ಚಾಗಿರುವ ಕಾರಣ ಇದನ್ನು ಬಂಗಾಳಿ ಭಾಷೆಯಲ್ಲಿ ನಾರಿಕೇಲ್ ಜಿಂಜೀರಾ ಅಥವಾ ತೆಂಗಿನಕಾಯಿ ದ್ವೀಪ ಎಂದು ಕರೆಯಲಾಗುತ್ತದೆ. ದಾರುಚಿನ ದ್ವೀಪ, ದಲ್ಚಿನಿ ದ್ವೀಪ ಎನ್ನುವುದು ಮತ್ತೊಂದು ಹೆಸರಾಗಿದೆ. 1900ರಲ್ಲಿ ಬ್ರಿಟಿಷ್ ಭೂ ಸಮೀಕ್ಷೆ ತಂಡವು ಸೆಂಟ್ ಮಾರ್ಟಿನ್ ದ್ವೀಪವನ್ನು ಬ್ರಿಟಿಷ್ ಭಾರತದ ಭಾಗವಾಗಿ ಸೇರಿಸಿತು ಮತ್ತು ಸೆಂಟ್ ಮಾರ್ಟಿನ್ ಎಂಬ ಕ್ರಿಶ್ಚಿಯನ್ ಪಾದ್ರಿಯ ಹೆಸರನ್ನು ನಾಮಕರಣ ಮಾಡಲಾಯಿತು. 1947ರಲ್ಲಿ ಭಾರತವು ಸ್ವತಂತ್ರ ದೊರಕಿತು. ಆ ಒಂದು ಸಂದರ್ಭದಲ್ಲಿ ಭಾಗವಾದಾಗ ಭಾರತವು ಇದು ಪಾಕಿಸ್ತಾನದ ಪಾಲಾಗಿತ್ತು. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಬಳಿಕ ಇದು ಬಾಂಗ್ಲಾದೇಶದ ಪಾಲಾಗಿತ್ತು ಸ್ನೇಹಿತರೆ. ಆದರೂ ಇದು ಮ್ಯಾನ್ಮಾರ್ ಗಡಿಗೆ ಹೊಂದಿಕೊಂಡಿರುವುದರಿಂದ ಗಡಿ ಸಮಸ್ಯೆ ಇದೆ. ಈ ಒಂದು ಎಲ್ಲ ವಿಷಯಗಳಿಂದ ನಮ್ಮ ಒಂದು ಬಾಂಗ್ಲಾದೇಶದಲ್ಲಿ ಗಲಭೆ ಎದ್ದಿದೆ ಎಂದು ಶೇಖ್ ಹಸೀನಾ ಹೇಳಿರುವುದನ್ನು ನೀವು ಕಾಣಬಹುದು. ಧನ್ಯವಾದಗಳು ಸ್ನೇಹಿತರೆ. ಈ ರೀತಿ ಹೆಚ್ಚಿನ ನೋಡೋದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮತ್ತು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ.